ಕಳುವಾಗದ ಆಸ್ತಿ. ಒಬ್ಬ ಗುರುಗಳ ಬಳಿ ಇಬ್ಬರು ಶಿಷ್ಯರು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಒಬ್ಬನ ಹೆಸರು ವಿನಯ ಶರ್ಮಾ, ಇನ್ನೊಬ್ಬನ ಹೆಸರು ವಿಜಯ ಶರ್ಮಾ. ಗುರುಗಳು ತಮ್ಮಲ್ಲಿದ್ದ ಎಲ್ಲ ವಿದ್ಯೆಯನ್ನು ಅವರಿಗೆ ಧಾರೆ ಎರೆದು ಅವರನ್ನು ವಿದ್ಯಾಪಾರಂಗತರನ್ನಾಗಿ ಮಾಡಿದರು. ಒಂದು ದಿನ ಗುರುಗಳು ಶಿಷ್ಯರನ್ನು ಕರೆದು, ಶಿಷ್ಯರೇ, ಇಂದಿಗೆ ನಿಮ್ಮ ವಿದ್ಯಾಭ್ಯಾಸ ಮುಗಿಯಿತು, ಇನ್ನು ನೀವು ಇಲ್ಲಿಂದ ಹೊರಡಬಹುದು ಎಂದರು. ಅದನ್ನು ಕೇಳಿ ಶಿಷ್ಯರು, ಗುರುಗಳೇ, ನಾವು ಮುಂದೇನು ಮಾಡಬೇಕೆಂದು ಸಲಹೆಯನ್ನು ಕೊಡಿ, ನಾವು ಅದರಂತೆ ನಡೆದುಕೊಳ್ಳುತ್ತೇವೆ ಎಂದು ಗುರುಗಳಲ್ಲಿ ವಿನಂತಿ ಮಾಡಿಕೊಂಡರು. ಆಗ ಗುರುಗಳು, ಈ ದೇಶದ ರಾಜ ನ್ಯಾಯನಿಧಿ ತುಂಬಾ ಧರ್ಮವಂತ. ಅವನ ಬಳಿ ಹೋದವರನ್ನು ಅವನು ಬರಿಗೈಯಲ್ಲಿ ಕಳುಹಿಸುವುದಿಲ್ಲ. ನೀವು ಅವನ ಬಳಿಗೆ ಹೋಗಿ, ನಾವು ಶ್ರದ್ಧಾನಂದರ ಶಿಷ್ಯರು ಎಂದು ಹೇಳಿಕೊಳ್ಳಿ. ಅವನು ನಿಮ್ಮ ಮುಂದಿನ ಜೀವನಕ್ಕೆ ಸಹಾಯ ಮಾಡುತ್ತಾನೆ ಎಂದು ಹೇಳಿದರು. ಶಿಷ್ಯರು ಗುರುಗಳಿಗೆ ವಂದಿಸಿ ಆ ದೇಶದ ರಾಜ ನ್ಯಾಯನಿಧಿಯ ಬಳಿಗೆ ಹೋದರು. ನ್ಯಾಯನಿಧಿ, ನೀವು ಯಾರು? ಎಲ್ಲಿಂದ ಬರುತ್ತಿರುವಿರಿ? ನನ್ನಿಂದ ಏನಾಗಬೇಕು ಎಂದು ಅವರನ್ನು ಪ್ರಶ್ನಿಸಿದನು. ಅದನ್ನು ಕೇಳಿ ವಿನಯ ಶರ್ಮಾ, ನಾವು ಶ್ರದ್ಧಾನಂದ ಗುರುಗಳ ಶಿಷ್ಯರು. ನನ್ನ ಹೆಸರು ವಿನಯ ಶರ್ಮಾ, ಇವನ ಹೆಸರು ವಿಜಯ ಶರ್ಮಾ. ನಮ್ಮ ವಿದ್ಯಾಭ್ಯಾಸ ಮುಗಿದಿದ್ದು ಮುಂದಿನ ದಾರಿಯನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೇವೆ. ಗುರುಗಳು ನಿಮ್ಮ ಹೆಸರನ್ನು ಹೇಳಿ ನೀವು ನಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿ ತೋರುವಿರೆಂದು ತಿಳಿಸಿದರು ಎಂದ. ಅವನ ಮಾತುಗಳನ್ನು ಆಲಿಸಿದ ರಾಜ ನ್ಯಾಯನಿಧಿ, ಆಯಿತು, ನನ್ನಿಂದ ಏನು ಸಹಾಯವಾಗಬೇಕು ಹೇಳಿ, ವ್ಯವಸ್ಥೆ ಮಾಡುತ್ತೇನೆ ಎಂದನು. ಆಗ ವಿಜಯ ಶರ್ಮಾ, ಪ್ರಭು, ನಾನು ಬಡವ, ತಾವು ನನಗೆ ಹೇರಳವಾಗಿ ಧನ ಸಹಾಯ ಮಾಡಿದರೆ ಅದರಿಂದ ನನ್ನ ಮುಂದಿನ ಜೀವನವನ್ನು ರೂಪಿಸಿಕೊಳ್ಳುತ್ತೇನೆ ಎಂದ. ರಾಜ ವಿನಯ ಶರ್ಮನ ಕಡೆಗೆ ತಿರುಗಿ, ನಿನಗೇನು ಸಹಾಯ ಬೇಕು ಎಂದು ಕೇಳಿದ. ವಿನಯ ಶರ್ಮಾ ಅತ್ಯಂತ ವಿನಯದಿಂದ, ಪ್ರಭು, ದ್ರವ್ಯದ ಮೇಲೆ ನನಗೆ ಆಸೆ ಇಲ್ಲ. ಅದು ಇವತ್ತು ಇರುತ್ತದೆ, ನಾಳೆ ಹೋಗುತ್ತದೆ. ಆದುದರಿಂದ ನನಗೆ ತಾವು ಆಯುರ್ವೇದ ವೈದ್ಯ ಪದ್ಧತಿಯನ್ನು ಕುರಿತು ಬೃಹತ್ ವೈದ್ಯಸಾರ ಎಂಬ ಒಂದು ಪುರಾತನವಾದ ತಾಳೆಗರಿ ಗ್ರಂಥವನ್ನು ತರಿಸಿಕೊಡಿ. ಅದನ್ನು ಓದಿ ಕಷ್ಟದಲ್ಲಿರುವವರ ಸೇವೆಯನ್ನು ಮಾಡಿಕೊಂಡು ಇರುತ್ತೇನೆ ಎಂದನು. ಅದನ್ನು ಕೇಳಿ ಅವನು ಪೆದ್ದತನಕ್ಕೆ ವಿಜಯ ಶರ್ಮಾ ಮನದಲ್ಲೇ ನಕ್ಕನು. ರಾಜನು ಅವರಿಬ್ಬರ ಇಚ್ಛೆಯಂತೆ ವಿಜಯ ಶರ್ಮನಿಗೆ ದ್ರವ್ಯವನ್ನು, ವಿನಯ ಶರ್ಮನಿಗೆ ತಾಳೆಗರಿ ಗ್ರಂಥವನ್ನು ತರಿಸಿಕೊಟ್ಟನು. ಆ ಶಿಷ್ಯರು ರಾಜನಿಗೆ ವಂದಿಸಿ ಅಲ್ಲಿಂದ ಹೊರಟರು. ದಾರಿಯಲ್ಲಿ ವಿಜಯ ಶರ್ಮಾ, ನಿನ್ನನ್ನು ಇಷ್ಟು ಮೂರ್ಖ ಎಂದು ನಾನು ತಿಳಿದಿರಲಿಲ್ಲ. ಕೇಳಿದ್ದು ಕೊಡುವುದಾಗಿ ರಾಜ ಹೇಳಿದಾಗ ಬೆಲೆ ಬಾಳುವ ವಸ್ತುಗಳನ್ನು ಕೇಳಿ ಪಡೆಯಬೇಕಾಗಿತ್ತು. ಅದನ್ನು ಬಿಟ್ಟು ಈ ತಾಳೆಗರಿ ಗ್ರಂಥವನ್ನು ಪಡೆದಿದ್ದೀಯಾ ಎಂದು ವಿನಯ ಶರ್ಮನನ್ನು ಹಂಗಿಸಿದ. ವಿಜಯ ಶರ್ಮಾ, ನನ್ನ ಪಾಲಿಗೆ ಈ ಗ್ರಂಥಕ್ಕಿಂತ ಬೆಲೆ ಬಾಳುವ ವಸ್ತು ಇನ್ನೊಂದಿಲ್ಲ ಎಂದನು. ವಿಜಯ ಶರ್ಮಾ ನಗುತ್ತಾ, ಬಡವನಾಗಿಯೇ ಇರಬೇಕೆಂದು ನಿನ್ನ ಹಣೆಯಲ್ಲಿ ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯ ಎಂದು ಅವನಿಂದ ಬೀಳ್ಕೊಂಡು ತನ್ನ ಬಳಿಯಲ್ಲಿದ್ದ ಹಣದಿಂದ ಆ ರಾಜ್ಯದ ರಾಜಬೀದಿಯಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ಕೊಂಡುಕೊಂಡು ಅದರಲ್ಲಿ ಆಭರಣವನ್ನು ಮಾರಾಟ ಮಾಡುವ ಮಳಿಗೆಯನ್ನು ತೆರೆದು ವ್ಯಾಪಾರವನ್ನು ಮಾಡತೊಡಗಿದನು. ಕೆಲವೇ ವರ್ಷಗಳಲ್ಲಿ ಅವನ ವ್ಯಾಪಾರ ಅಭಿವೃದ್ಧಿಯಾಗಿ ಅವನು ದೊಡ್ಡ ಶ್ರೀಮಂತನಾದನು. ಅತ್ತ ವಿನಯ ಶರ್ಮನು ಒಂದು ಹಳ್ಳಿಯನ್ನು ಸೇರಿಕೊಂಡು ಅಲ್ಲಿ ಒಂದು ಗುಡಿಸಲಿನಲ್ಲಿ ವಾಸಿಸತೊಡಗಿದನು. ದಿನವೂ ಭಿಕ್ಷಾನ್ನವನ್ನು ಮಾಡುತ್ತಾ ಆಯುರ್ವೇದ ಗ್ರಂಥವನ್ನು ಅಧ್ಯಯನ ಮಾಡಿದನು. ಅದರಿಂದ ಅವನಿಗೆ ವೈದ್ಯಶಾಸ್ತ್ರದ ಅನೇಕ ವಿಚಾರಗಳು ತಿಳಿದವು. ಅವನು ಊರಿನಲ್ಲಿ ಯಾರಾದರೂ ಕಾಯಿಲೆ ಬಿದ್ದರೆ ಅವರ ಮನೆಗೆ ಹೋಗಿ ಔಷಧೋಪಚಾರ ಮಾಡತೊಡಗಿದನು. ಅದರಿಂದ ಊರಿನ ಜನರ ಕಾಯಿಲೆಗಳು ವಾಸಿಯಾಗತೊಡಗಿತು. ಊರವರೆಲ್ಲ ಸೇರಿ ಅವನಿಗೆ ಇರಲು ಒಂದು ಮನೆಯನ್ನು ಕಟ್ಟಿಸಿಕೊಟ್ಟರು. ಅಲ್ಲಿ ಅವನು ರೋಗಿಗಳ ಸೇವೆ ಮಾಡುತ್ತಾ ದಿನ ಕಳೆಯತೊಡಗಿದನು. ಬಂದವರು ಅವನಿಗೆ ಅಷ್ಟೋ ಇಷ್ಟೋ ಹಣ ಕೊಟ್ಟು ಹೋಗುತ್ತಿದ್ದರು. ಅದರಿಂದ ಅವನ ಜೀವನ ಯಾವ ತೊಂದರೆಯೂ ಇಲ್ಲದೆ ಸಾಗತೊಡಗಿತು.
ಒಂದು ಸಲ ಆ ರಾಜ್ಯದ ರಾಜ ನ್ಯಾಯನಿಧಿಗೆ ಕಾಯಿಲೆಯೊಂದು ಬಂದಿತು. ಯಾರ್ಯಾರೋ ಬಂದು ಚಿಕಿತ್ಸೆ ಮಾಡಿದರು. ಆದರೆ ಅದರಿಂದ ರಾಜನ ವ್ಯಾಧಿ ಗುಣವಾಗಲಿಲ್ಲ. ಕಡೆಗೆ ಯಾರೋ ವಿನಯ ಶರ್ಮನ ವಿಷಯವನ್ನು ಹೇಳಿದರು. ರಾಜ ಅವನನ್ನು ಕರೆಸಿದ. ವಿನಯ ಶರ್ಮ ರಾಜನಿಗೆ ವಂದಿಸಿ ವೈದ್ಯವನ್ನು ಮಾಡಿದ. ಕೆಲವೇ ದಿವಸಗಳಲ್ಲಿ ರಾಜನ ರೋಗ ವಾಸಿಯಾಯಿತು. ರಾಜ ವಿನಯ ಶರ್ಮನನ್ನು ಕೃತಜ್ಞತೆಯಿಂದ ನೋಡಿ, ನಾನು ನಿನಗೆ ಗ್ರಂಥವನ್ನು ಕೊಟ್ಟಿದ್ದು ಸಾರ್ಥಕವಾಯಿತು. ನೀನಿಲ್ಲದಿದ್ದರೆ ನಾನು ಸತ್ತೇ ಹೋಗುತ್ತಿದ್ದೇನೋ ಏನೋ. ನೀನು ರಾಜ್ಯ ವೈದ್ಯನಾಗಿ ಇಲ್ಲೇ ಬಂದು ಇದ್ದು ಬಿಡು ಎಂದು ಹೇಳಿದನು. ವಿನಯ ಶರ್ಮ, ಪ್ರಭುಗಳು ಮನ್ನಿಸಬೇಕು. ನಾನು ಹಳ್ಳಿಯಲ್ಲಿ ಬಡಜನರ ಸೇವೆಯನ್ನು ಮಾಡಿಕೊಂಡು ಇದ್ದೇನೆ. ಇಲ್ಲಿಗೆ ಬಂದರೆ ಅಲ್ಲಿ ಅವರನ್ನು ನೋಡುವವರು ಯಾರು? ಅಲ್ಲಿಯೇ ಇದ್ದುಕೊಂಡು ಪ್ರಭುಗಳು ಹೇಳಿ ಕಳಿಸಿದಾಗಲೆಲ್ಲ ಬಂದು ಹೋಗುತ್ತೇನೆ ಎಂದನು. ಅದನ್ನು ಕೇಳಿ ರಾಜನು ಅವನ ಹಳ್ಳಿಯ ವೈದ್ಯಶಾಲೆಗೆ ಬಂದು ದೊಡ್ಡ ಕಟ್ಟಡವನ್ನು ಕಟ್ಟಿಕೊಟ್ಟು ಅವನ ಸಹಾಯಕ್ಕೆ ಒಂದಷ್ಟು ಸಹಾಯಕರನ್ನು ನೇಮಿಸಿದನು. ವಿನಯ ಶರ್ಮನ ವೈದ್ಯಶಾಲೆಗೆ ಈಗ ಹೆಚ್ಚು ಹೆಚ್ಚು ಜನರು ಬರತೊಡಗಿದರು. ಅದರಿಂದ ಅವನ ಕೀರ್ತಿ ಎಲ್ಲೆಲ್ಲೋ ಹರಡಿತು. ಈಗ ವಿಜಯ ಶರ್ಮನು ಹೇರಳವಾಗಿ ಹಣವನ್ನು ಗಳಿಸಿ ದೊಡ್ಡ ಧನಿಕನಾದನು. ಊರಿನ ಶ್ರೀಮಂತನೊಬ್ಬ ಅವನಿಗೆ ತನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡಿದನು. ಅವನ ಬಳಿ 100 ಮಂದಿ ಆಳು ಕಾಳುಗಳು ಕೆಲಸ ಮಾಡುತ್ತಿದ್ದರು. ಹೀಗಿರಲು ಒಮ್ಮೆ ಮಾರ್ಗದಲ್ಲಿ ಹೋಗುತ್ತಿದ್ದ ವಿನಯ ಶರ್ಮನನ್ನು ವಿಜಯ ಶರ್ಮನು ಕಂಡು ಅವನನ್ನು ತನ್ನ ಅಂಗಡಿಗೆ ಕರೆದು ಉಪಚರಿಸಿದನು. ವಿನಯ ಶರ್ಮ ಅವನಿಗೆ ತನ್ನ ಕಥೆಯನ್ನು ಹೇಳಿದನು. ಅದನ್ನು ಕೇಳಿ ವಿಜಯ ಶರ್ಮ, ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ. ಎಷ್ಟು ಕೀರ್ತಿ ಸಂಪಾದಿಸಿದರೂ ಅದು ಜೀವನಕ್ಕೆ ಉಪಯೋಗ ಬರುವುದಿಲ್ಲ. ಹಣವಿದ್ದರೆ ಮಾತ್ರ ಮನುಷ್ಯ ಬದುಕಲು ಸಾಧ್ಯ ಎಂದನು. ಅದನ್ನು ಕೇಳಿ ವಿನಯ ಶರ್ಮ, ಒಬ್ಬೊಬ್ಬರು ಒಂದೊಂದರಲ್ಲಿ ಸುಖವನ್ನು ಕಾಣುತ್ತಾರೆ. ನೀನು ಹಣದಲ್ಲಿ ಸುಖವನ್ನು ಕಾಣಬಹುದೆಂದು ಭ್ರಮೆಯಲ್ಲಿ ಬಿದ್ದಿರುವೆ. ನಿಜವಾದ ಸುಖವಿರುವುದು ಸೇವೆಯಲ್ಲಿ. ಅದನ್ನೆಲ್ಲ ಈಗ ಹೇಳಿದರೆ ನಿನಗೆ ಅರ್ಥವಾಗುವುದಿಲ್ಲ. ಮುಂದೆ ಬದುಕೇ ನಿನಗೆ ಪಾಠವನ್ನು ಕಲಿಸುತ್ತದೆ ಎಂದು ಹೇಳಿ ಅವನಿಂದ ಬೀಳ್ಕೊಂಡ. ಮುಂದೆ ವಿನಯ ಶರ್ಮನಿಗೆ ಮಕ್ಕಳು ಮರಿಗಳಾದರು. ಅಷ್ಟು ಹೊತ್ತಿಗೆ ಅವನನ್ನು ಎಲ್ಲಿಲ್ಲದ ಕಾಯಿಲೆಗಳು ಬಂದು ಮುತ್ತಿಕೊಂಡವು. ಅವುಗಳಿಂದ ಮುಕ್ತಿ ಹೊಂದಲು ತುಂಬ ಹಣವನ್ನು ವ್ಯಯಿಸಿದನು. ಆದರೂ ಆ ಕಾಯಿಲೆಗಳು ಅವನನ್ನು ಬಿಟ್ಟು ಹೋಗಲಿಲ್ಲ. ಒಂದು ದಿನ ಎಲ್ಲಿಂದಲೋ ಕಳ್ಳರು ಬಂದು ಅವನ ಮನೆ ಅಂಗಡಿಯನ್ನು ದೋಚಿದರು. ಅವನು ಬರಿಗೈದಾಸನಾದ. ಇದ್ದ ಮನೆಯನ್ನು ಮಾರಿ ಜೀವನ ಸಾಗಿಸತೊಡಗಿದ. ಕೂತುಣ್ಣುವವನಿಗೆ ಕುಡಿಕೆ ಹಣವಿದ್ದರೂ ಸಾಲದು ಎನ್ನುವಂತೆ ಆ ಹಣವು ಒಂದು ದಿನ ಕರಗಿತು. ಹೆಂಡತಿ ಅವನನ್ನು ಒಂಟಿಯಾಗಿ ಬಿಟ್ಟು ಮಕ್ಕಳೊಂದಿಗೆ ತನ್ನ ತವರು ಮನೆಗೆ ಹೋದಳು. ವಿಜಯ ಶರ್ಮ ರೋಗಿಷ್ಠನೂ ನಿರ್ಗತಿಕನೂ ಆಗಿ ಬೀದಿ ಬೀದಿ ಅಲೆಯತೊಡಗಿದ. ಒಂದು ದಿನ ಅವನ ಸ್ನೇಹಿತ ವಿನಯ ಶರ್ಮ ಅವನನ್ನು ಕಂಡು ಅವನನ್ನು ತನ್ನ ವೈದ್ಯಾಲಯಕ್ಕೆ ಕರೆದುಕೊಂಡು ಹೋದ. ಅಲ್ಲಿ ಅವನಿಗೆ ಸರಿಯಾದ ಚಿಕಿತ್ಸೆ ನೀಡಿ ಅವನ ರೋಗವನ್ನು ವಾಸಿ ಮಾಡಿದ. ವಿಜಯ ಶರ್ಮ ನಾಚಿಕೆಯಿಂದ ತಲೆ ತಗ್ಗಿಸಿ, ನಾನು ಹಣವೇ ಸರ್ವಸ್ವ ಎಂಬ ಭ್ರಮೆಯಲ್ಲಿ ಬದುಕುತ್ತಿದ್ದೆ. ನೀನು ಹೇಳಿದಂತೆ ಬದುಕು ನನಗೆ ಸರಿಯಾದ ಪಾಠವನ್ನು ಕಲಿಸಿತು. ಇನ್ನು ಮುಂದೆ ನಿನ್ನ ದಾರಿಯೇ ನನ್ನ ದಾರಿ. ದೀನ ದಲಿತರ ಸೇವೆ ಮಾಡುತ್ತಾ ಇಲ್ಲಿಯೇ ಇರುತ್ತೇನೆ. ದಯವಿಟ್ಟು ಅವಕಾಶ ಮಾಡಿಕೊಡು ಎಂದು ಬೇಡಿಕೊಂಡನು. ವಿನಯ ಶರ್ಮ, ಈಗಲಾದರೂ ನಿನಗೆ ಬುದ್ಧಿ ಬಂತಲ್ಲ. ಇನ್ನು ಮುಂದೆ ನಾವು ಅಣ್ಣ ತಮ್ಮಂದಿರಂತೆ ಇದ್ದುಕೊಂಡು ಜೀವನ ಸಾಗಿಸುವ ಎಂದು ಗೆಳೆಯನ ಹೆಗಲ ಮೇಲೆ ಪ್ರೀತಿಯಿಂದ ಕೈ ಹಾಕಿದ. ನೀತಿ: ಹಣವು ಎಷ್ಟೇ ಇದ್ದರೂ ಅದು ಶಾಶ್ವತವಲ್ಲ. ಕಳ್ಳಕಾಕರು ಅಪಹರಿಸಿಕೊಂಡು ಹೋಗಬಹುದು, ಬೆಂಕಿಯಿಂದ ಸುಟ್ಟು ಹೋಗಬಹುದು. ಆದರೆ ವಿದ್ಯೆ ಹಾಗಲ್ಲ. ಅದನ್ನು ಯಾರಿಂದಲೂ ಕಳ್ಳತನ ಮಾಡಲು ಆಗುವುದಿಲ್ಲ. ಅದೇ ಶಾಶ್ವತವಾದ ಆಸ್ತಿ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.